ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಮತ್ತೊಂದು ರಂಗಿತ ರಂಗ ಆಗುತ್ತಾ ಹೊಸಬರ ಹೊಂಬಣ್ಣ ರಿಲೀಸ್ಗೂ ಮೊದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು. ಇದು ಕಾಡು ಮಕ್ಕಳ ಅಸ್ತಿತ್ವದ ನೈಜ ಹೋರಾಟದ ಕಥೆ. ಈ ವಾರ ರಿಲೀಸ್ ಆಗ್ತಿರೋ ಹೊಂಬಣ್ಣದ ಮುನ್ನೋಟ. ಇದೇ ಹೊತ್ತಿನ ವಿಶೇಷ ಹೊಂಬಣ್ಣ. ಹೊಂಬಣ್ಣ ರಿಲೀಸ್ಗೂ ಮೊದಲೇ 4 ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಿರೋ ಕನ್ನಡದ ಸಿನಿಮಾ. ಕಾಡು ಮಕ್ಕಳ ಅಸ್ತಿತ್ವದ ನೈಜ ಹೋರಾಟದ ಕಥೆಯನ್ನ ಆಧರಿಸಿ ಮಾಡಿರೋ ಸಿನಿಮಾ. ಟ್ರೈಲರಿಂದಲೇ ವಿಶೇಷ ಕುತೂಹಲವನ್ನ ಹುಟ್ಟಿಸಿರೋ ಈ ಸಿನಿಮಾ ಈ ವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಮತ್ತೊಂದು ರಂಗಿತ ರಂಗ ಆಗುತ್ತೆ ಅಂತಾನೆ ಬಿಂಬಿತವಾಗಿರೋ ಹೊಂಬಣ್ಣ ಚಿತ್ರದ ವಿಶೇಷತೆಗಳ ಬಗ್ಗೆ ಖುದ್ದು ಚಿತ್ರತಂಡ TV9 ಜೊತೆ ಮಾತಾಡಿದೆ. ಜಸ್ಟ್ ವಾಚ್. ಒಂದು ಕಡೆ ಕೊಡವನಾಡು, ಇನ್ನೊಂದು ಕಡೆ ತುಳುನಾಡು ಅನ್ನೋ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಮಲೆನಾಡಿನವರು ಯಾವತ್ತೂ ಹಾಗೆ ಕೇಳಿಲ್ಲ. ಅಪ್ರೋಚ್ ಬಂದಾಗ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಪ್ಲಸ್ ಎಲ್ಲರೂ ನನಗೆ ಗೊತ್ತಿರೋರೇ ಟೀಮಲ್ಲಿ ಇದ್ದಿದ್ದರಿಂದ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಅನ್ನಿಸ್ತು. ಮನೇಲೂ ಕೇಳಿದೆ, ಮನೇಲಿ ನಿನ್ನ ಡಿಸಿಷನ್ ಅಂತ ಅಂದರು. ಸೊ ಮತ್ತೆ ನನ್ನ ಕರಿಯರ್ ಜೊತೆನೂ ಕಂಟಿನ್ಯೂ ಮಾಡ್ಬೋದು ಅಂತ ಅವಕಾಶ ಸಿಕ್ಕಿದ್ರಿಂದ ಕಂಟಿನ್ಯೂ ಮಾಡಿ. ಭಯದ ಆಳ ಕೇಳಿದ್ರೆ ಅದರ ಆವರಣದಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗ್ಬೋದು. ಮೊದಲು ನಮ್ಮದೊಂದು ತಂಡ ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಬೇಕಂತ ಅನಿಸ್ತು. ಅದಾದ ನಂತರ ನಾವು ಒಂದು ಕಥೆಯನ್ನು ಮಾಡ್ಕೊಂಡಿದ್ವಿ. ಅಂದರೆ ಇದಕ್ಕೂ ಮುಂಚೆ ಒಂದು 2-3 ಕಥೆಗಳನ್ನ ಮಾಡ್ಕೊಂಡಿದ್ವಿ. ಬಟ್ ನಾನು ಅಲ್ಲಿ ಅಂದರೆ ಕೆಲವೊಂದು ರಿಯಾಲಿಟಿಗಳನ್ನ ನಾವು ಒಂದು ಸ್ಟಡಿ ಮಾಡ್ತಾ ಹೋದಾಗ ಒಂದು ಅರಣ್ಯ ಒತ್ತುವರಿ ಕಥೆ ನಾನು ಮಾಡಬೇಕಂತ ನಂಗೆ ಅನಿಸ್ತು. ಆ ಒಂದು 2-3 ವರ್ಷಗಳ ಒಂದು ಕಂಟಿನ್ಯೂ ಆಗಿ ಒಂದು ಸ್ಟಡಿ ಮಾಡಿರೋದು. ಹಾಗಾಗಿ ಇದನ್ನೇ ಒಂದು ಚಿತ್ರವಾಗಿ ಮಾಡಬಹುದು ಅಂತ ಅನಿಸ್ತು. ಇದರಲ್ಲಿ ಹೊಂಬಣ್ಣ ಅನ್ನೋದು ಒಂದು ಟೈಟ್ಲ್ ಜೊತೆ ಒಂದು ಪಾತ್ರದ ನೇಮ್ ಕೂಡ. ಆ ಹೊಂಬಣ್ಣನ ರೋಲ್ ನಾನು ಮಾಡ್ತಾಯಿದ್ದೀನಿ. ಅಲ್ಲಿ ಒಂದು ಮಲೆನಾಡಿನ ಒಬ್ಬ ರೈತ, ಆ ರೈತಂದ ಅವನ ಒಂದು ಕುಟುಂಬದಿಂದನೇ ಆ ಮೂವಿ ಒಂದು ಸ್ಟಾರ್ಟಪ್ ಆಗುತ್ತೆ. ಅಲ್ಲಿ ಆ ಒಂದು ಹೊಂಬಣ್ಣ ರೋಲ್ನ ನಾನು ಮಾಡ್ತೇನೆ. ನಾಳೆ ಹೊಂಗೆ ಬೈಲ್ ಹೋಗಬೇಕು. ಅದ್ಯಾನ್ ಬರ್ತಾನ ಬರಲಿ, ಒಂದು ತುಂಡು ಭೂಮಿನ ಮುಟ್ಟ ಬೀಳದ. ನಾನು ಫಾರೆಸ್ಟ್ ಆಫೀಸರ್ ಅಂದ್ರೆ ಬರೀ ಕಾಡ್ ಕಾಯೋದಲ್ಲ, ಕಾಡ್ ಉಳಿಸೋದು ಕೂಡ. ಮುಂಡೆ ಮಕ್ಕಳಿಗೆಲ್ಲ ಸಸ್ತೋಟದ ಮೇಲೆ ಕಣ್ಣು. ಈ ಪಾತ್ರದಲ್ಲಿ ನನ್ನ ಒರಿಜಿನಲ್ ಹೆಸರು ಕ್ಯಾರಿ ಮಾಡ್ತೇನೆ, ಧನು ಅಂತ. ಒಬ್ಬ ಸಿಟಿಯಿಂದ ಹೋಗಿ ಹಳ್ಳಿಯಲ್ಲಿ ಸೆಟ್ಲ್ ಆಗಿರೋಂಥ ಹುಡುಗ, ಒಂದು ಜಮೀನು ತಗೊಂಡು ತೋಟ ಮಾಡ್ಕೊಂಡು ತೋಟದ ಮನೆ ಮಾಡಿಕೊಂಡು ಒಂದು ಹಳ್ಳಿ ಹುಡುಗಿನ ನೋಡಿ ಅವಳ ಮೇಲೆ ಲವ್ ಆಗಿ ದೆನ್ ಪ್ರತಿಯೊಂದು ಸಮಸ್ಯೆಗಳಲ್ಲೂ ಸಿಗಾಕೊಳ್ತಾ ಹೋಗ್ತಾನೆ ಕೊನೆಯಲ್ಲಿ. ಯಾಕೆಂದರೆ ರೈತನ ಸಮಸ್ಯೆನ ಇವನ ತಲೆ ಮೇಲೆ ಇವನು ಅದಕ್ಕೆ ಸಪೋರ್ಟಿವ್ ಆಗಿರೋಕೆ ಹೋಗಿ ಇವನು ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂತ. ಕಾಡನ್ನು ಕಾಡಾಗಿರೋದು ಬಿಡಿ, ಸ್ಮಶಾನ ಮಾಡಬೇಡಿ. ಫಸ್ಟ್ ಡೇ ಶೂಟಿಂಗ್, ಮೇಕಪ್ ಎಲ್ಲ ಆಗಿದೆ. ಮಿರರ್ ನೋಡೋಕ್ಕೂ ನಂಗೆ ಅಳಕ್ಕೆ ಬಂದುಬಿಡ್ತು. ನಾನು ಏನು ಒಂದು ಹುಡುಗಿಯಾಗಿ ಸ್ಕ್ರೀನ್ ಮೇಲೆ ಹೆಂಗೆ ಕಾಣೋಕ್ಕೆ ಇಷ್ಟಪಡ್ತಾರೆ ಹೇಳಿ, ಒಂದು ಚೆನ್ನಾಗಿ ಕಾಣಬೇಕು ಅಂತಲೇ. ಫಸ್ಟ್ ಡೇ ಹತ್ಬಿಟ್ಟೆ ನಾನು, ಏನು ಹೀಗೆಲ್ಲ ಮಾಡಿಬಿಟ್ಟಿದ್ದೀರ ನಾನು ಅಂತ. ಬಟ್ ಇವತ್ತು ತುಂಬ ಖುಷಿ ಆಗ್ತದೆ, ಯಾಕಂದರೆ ಆ ರೋಲಿಗೆ ಒಂದು ರೆಸ್ಪೆಕ್ಟ್ ಇದೆ, ಅದ್ರ ಕಲಿಯುವಂಥ ಜಾಸ್ತಿ ಸಿಗ್ತವೆ ಅಂತ. ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಈ ಒಂದು ನಮ್ಮ ಚಿತ್ರದ ಒಂದು ಪಾತ್ರ ಬರುತ್ತೆ, ಪ್ರಬಂಧ ಅಂತ ಹೇಳ್ಬಿಟ್ಟು ಒಂದು ಜರ್ನಲಿಸ್ಟ್ ಪಾತ್ರ. ಸೊ ನಾನು ಯಾವ ಥರ ಹೋಗ್ಬಿಟ್ಟು ಅಲ್ಲಿ ಸ್ಟಡಿ ಮಾಡಿದೆ, ಯಾವ ಥರ ಅನ್ನೋದು ನಾನು ಆ ಪಾತ್ರದ ಮೂಲಕ ತೋರಿಸಿದ್ದೀನಿ. ಹಾಗಾಗಿ ಅದೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಅಲ್ಲಿ ಕೇಳೋ ಒಂದು ಇದಾಗಿರ್ಬೋದು, ಒಂದು ಕ್ವಶನ್ಸ್ಗಳಾಗಿರ್ಬೋದು. ನಂತರ ಅಲ್ಲಿ ಒಂದು ಅಂದರೆ ಕೆಲವೊಂದು ವಿಷಯಗಳು ಆ್ಯಸ್ ಇಟ್ ಈಸ್ ಅಲ್ಲಿ ಏನು ಹೇಳಿದ್ರು ಅದನ್ನೇ ನಾನು ಡೈಲಾಗ್ಸ್ ರೂಪದಲ್ಲಿ ಬರೆದಿದ್ದೀನಿ. ಭೂಮಿ ಮೇಲೆ ಹುಡ್ತಾ ಯಾರು ಬೇಲಿ ಹಾಕೊಂಡು ಹುಟ್ಟಿಲ್ಲ, ಸ್ವಾರ್ಥ ಮನುಷ್ಯನ ಸ್ವಾರ್ಥ ಹಾಕಿದ್ದು ಬೇಲಿನ. ಇದು ಕಲಿಗಾಲ ಮೂರ್ತಣ್ಣ, ಇಲ್ಲಿ ಕಲಿವರೆಗೂ ಋಣಿ, ಕಲ್ತಾದ್ಮೇಲೆ ನೀನೇ ದಣಿ. ಸೊ ಪ್ರಬಂಧ ಹೆಸರು ಚೆನ್ನಾಗಿದೆ. ಜರ್ನಲಿಸ್ಟ್ ಒಬ್ಬರು ಹೋಗ್ತಾರೆ, ಒಂದಿಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ನಮ್ಮ ಸಿನಿಮಾ ಥೀಮ್ ಇರೋದೇ ಅರಣ್ಯ ಒತ್ತುವರಿ. ನಕ್ಸಲಿಸಮ್ ಅಂತ ಡೈರೆಕ್ಟಾಗಿ ನಾವು ಹೇಳಿಲ್ಲ, ಒಂದು ನವಕ್ರಾಂತಿ ಅಂತ ಸೇನೆ ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರ ನಕ್ಸಲಿಸಮ್ ಅಂತ ಡೈರೆಕ್ಟಾಗಿ ಹೇಳಿಲ್ಲ. ಕೆಂಪು ಬಣ್ಣ ಎಲ್ಲೂ ಕಾಣಿಸ್ಬಾರ್ದು.
ಒಂದು ತಿಂಗಳಲ್ಲಿ ಗಂಟು ಮೂಟೆ ಕಟ್ಟಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ತುಳಸಿ ಕಟ್ಟೆಗೆ ಕೂಡೋಕಾಗಿಲ್ಲ. ಕೆಲವೊಂದು ಪಾತ್ರಗಳು ನಮಗೆ ಬೇಕಿತ್ತು, ಒಂದು ಮೆಚುರಿಟಿ ಲೆವೆಲ್ ಬೇಕಿತ್ತು. ಹಾಗಾಗಿ ನಾವು ಒಂದು ದತ್ತಣ್ಣ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಆಗಿರ್ಬೋದು, ನೀನಾಸಂ ಮಸ್ವತ್ ಅಂದರೆ ಎಂಥ ಪಾತ್ರಗಳು ಕೊಟ್ಟರು ಅವರು ಲೀಲಾಜಾಲವಾಗಿ ಅಭಿನಯಿಸ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಾದ ನಂತರ ನಾವು ಮಲೆನಾಡು ಭಾಗದಲ್ಲಿ ನಾವು ಒಂದು ಶೂಟ್ ಮಾಡ್ತಿರೋದ್ರಿಂದ ಅಲ್ಲಿನ ಒಂದು ನೆಲೆಗಟ್ಟಿನ ಒಂದು ಭಾಷೆ ಆಗ್ಬೋದು, ಅಲ್ಲಿನ ಸಂಪ್ರದಾಯ ಆಗ್ಬೋದು ಸ್ವಲ್ಪ ಗೊತ್ತಿದ್ದಿದ್ರೆ ನನಗೆ ಯೂಸ್ ಆಗುತ್ತೆ, ಒಬ್ಬ ಆ್ಯಸ್ ಅ ಡೈರೆಕ್ಟ್ರಾಗಿ ಯೂಸ್ ಆಗ್ತಿತ್ತು. ಹಾಗಾಗಿ ನಾನು ಅಲ್ಲಿಯ ಕೆಲವೊಬ್ಬ ಅಂದರೆ ಈಗ ಪ್ರಮುಖ ಪಾತ್ರಧಾರಿ ಸುಬ್ಬು ಅಂತ ಇದ್ದಾರೆ, ಅವ್ರನ್ನ ಅಲ್ಲಿಯವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು. ನಂತರ ವರ್ಷವಿ ಆಚಾರ್ಯ ಅಂತ ಸ್ವಲ್ಪ ಮಲೆನಾಡು ಟಚ್ ಇರಬೇಕು, ಆ ಥರದನ್ನ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡಿದ್ದೆ. ಒಂದು ಕಡೆ ಕೊಡವನಾಡು, ಇನ್ನೊಂದು ಕಡೆ ತುಳುನಾಡು ಅನ್ನೋ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ. ಆದರೆ ಮಲೆನಾಡಿನವರು ಯಾವತ್ತೂ ಹಾಗೆ ಕೇಳಿಲ್ಲ. ಒಂದು ಪ್ರದೇಶದಲ್ಲಿ ಮನುಷ್ಯರಿಗಿಂತ ಕಾಡು ಪ್ರಾಣಿಗಳು ಹೆಚ್ಚಾಗಿದ್ರೆ ಅದನ್ನ ಅರಣ್ಯ ಅನ್ನೋದಾ ಇಲ್ಲ ಊರು ಅನ್ನೋದಾ? ಅದಾದಮೇಲೆ ನೆಕ್ಸ್ಟು ನಾವು ಒಂದು ಟೀಸರ್ ಬಿಟ್ವಿ. ಆ ಟೀಸರಲ್ಲೂ ಕೂಡ ಎಲ್ಲೂ ಇದು ನಾನ್ ಕಮರ್ಷಿಯಲ್ ಮೂವಿ ಅಂತ ಎಲ್ಲೂ ಗೊತ್ತಾಗೋದೇ ಇಲ್ಲ. ಇವನ್ ದೆನ್ ಟ್ರೈಲರ್ ಬಿಟ್ವಿ, ಸಾಂಗ್ಸ್ ಬಿಟ್ವಿ, ಎಲ್ಲೂ ಕೂಡ ನೀವು ನೋಡಿದ್ರೆ ನಾನ್ ಕಮರ್ಷಿಯಲ್ ಟಚ್ ಇಲ್ಲವೇ ಇಲ್ಲ. ಇನ್ ಕಮರ್ಷಿಯಲ್ ವೇಯಲ್ಲೇ ಹೋಗಿದೆ. ಬಟ್ ರೆಗ್ಯುಲರ್ ಇಂಡಸ್ಟ್ರಿ ಕಮರ್ಷಿಯಲ್ ಫಾರ್ಮುಲಾ ಏನಿತ್ತು ಇಲ್ಲಿವರೆಗೂ ಅದನ್ನು ಬ್ರೇಕ್ ಮಾಡಿ ಹೊಸದೇ ಒಂದು ಫಾರ್ಮಾದಲ್ಲಿ ಬರ್ತಾ ಇದ್ದಾರೆ. ರಕ್ಷಿತ್ ಫಸ್ಟ್ ನಾನು ಸ್ಕ್ರಿಪ್ಟ್ ಹೇಳುವಾಗ ಈ ಒಂದು ರೋಲ್ ತುಂಬ ಇಂಪಾರ್ಟೆಂಟ್ ರೋಲು ಆ್ಯಂಡ್ ಸೆನ್ಸಿಟಿವ್ ರೋಲ್ ಅಂತ ಹೇಳಿದರು. ಅದಕ್ಕೆ ಪ್ರಿಪ್ರೇಷನ್ ಯಾವ ಥರ ಇರಬೇಕಂದ್ರೆ ಒಂದು ಅದೇ ಬಾಡಿ ಲ್ಯಾಂಗ್ವೇಜ್ನ ಮಾಡ್ಕೋಬೇಕು. ಅಂದರೆ ನಾನು ಸ್ವಲ್ಪ ತೆಳ್ಳಗಿದ್ದೆ, ಅದಕ್ಕೆ ದಪ್ಪ ಆಗಬೇಕು, ಹೊಟ್ಟೆ ಇರಬೇಕು, ಮತ್ತು ಆಮೇಲೆ ಹೇರ್ ಕಟ್ ಎಲ್ಲ ಸ್ಟೈಲಿಶ್ ಆಗಿರಬಾರ್ದು ಅಂತ ಹೇಳಿದರು. ಆ್ಯಂಡ್ ದೆನ್ ಅದಕ್ಕೆ ಅಲ್ಲಿ ಸ್ಲ್ಯಾಂಗ್ ಮಲೆನಾಡು ಸ್ಲ್ಯಾಂಗೇ ಮಾತಾಡಬೇಕು ಅಂತೆಲ್ಲ ಹೇಳಿದರು. ಭೂಮಿ ಮೇಲೆ ಹುಡ್ತಾ ಯಾರು ಬೇಲಿ ಹಾಕೊಂಡು ಹುಟ್ಟಿಲ್ಲ. ಸ್ವಾರ್ಥ, ಮನುಷ್ಯನ ಸ್ವಾರ್ಥ ಹಾಕಿದ್ದು ಬೇಲಿನ. ನಾನು ಹೊಂಬಣ್ಣ ಅನ್ನೋ ಮೇನ್ ಪಾತ್ರದ ತಂಗಿಯಾಗಿ ಮಾಡ್ತಾ ಇದ್ದೀನಿ, ತುಂಗಮ್ಮ ಅಂತ. ಮುಗ್ಧತೆ ಬಟ್ ಅದೇ ಕ್ಯಾರಿ ಆಗಲ್ಲ, ತುಂಬ ಶೇಡ್ಸ್ ಇದೆ ಅದರಲ್ಲಿ, ಎಗ್ರೆಷನ್ ಇದೆ. ಸೊ ಹೋಲ್ ಮೂವಿ ಕಂಪ್ಲೀಟ್ ಶೇಡ್ಸ್ ಇದೆ ನಂದಿದೆ. ಹೊಂಬಣ್ಣ ಅನ್ನೋ ಸಿನಿಮಾ ಫಸ್ಟ್ ರ್ಯಾಂಕ್ ರಿಲೀಸ್ ಆಗಿ ಮುಂಚೆ ಬಂತು. ನಾನು ಆಫ್ಟರ್ ಫಸ್ಟ್ ರ್ಯಾಂಕ್ ಒಂದು ಆರ್ಟ್ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ, ಸೆಮಿ ಬ್ರಿಡ್ಜ್ ಕೈಂಡ್ ಆಫ್ ಅ ಥಿಂಗ್. ಸೊ ಈ ಆಫರ್ ಬಂದಾಗ ನಾನು ಫಸ್ಟ್ ಒಂದು ರೀಡಿಂಗ್ ಕೊಟ್ಟರು. ಆಮೇಲೆ ಓಕೆ ಇಟ್ ಲುಕ್ಸ್ ಲೈಕ್ ಅ ನೈಸ್ ಟೀಮ್ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಮೂವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ. ನಾನು ಫಸ್ಟು ಲೊಕೇಶನ್ ನೋಡಿದಾಗ ನನಗೆ ಹೆಂಗೆ ಕಾಣಿಸ್ತಿದೆ ಹಂಗೆ ತೆಗಿಬಾರ್ದು ಅಂತಲೇ ಹೋಗಿದೆ ಆ್ಯಕ್ಚುಲಿ. ಸೊ ಅಲ್ಲಿ ಹೋಗಿ ಇಲ್ಲಿ ಹೆಂಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ, ಅಂದರೆ ಬರೀ ಮನುಷ್ಯಾಗಲ್ಲ, ಆ ಜಾಗಕ್ಕೆ ಹೋಗಿ ನಿಂತಾಗ ಒಂದು ಕಡೆಯಿಂದ ನೋಡ್ತಾ ಇರ್ತೀವಿ, ಅದು ಬೇರೆ ಕಡೆ ನಿಂತ್ಕೊಂಡು ನೋಡಿದ್ರೆ ಹೆಂಗೆ ಕಾಣಿಸ್ಬೋದು ಅಂತ ಡಿಸೈಡ್ ಮಾಡಿ ತೊಗೊಂಡಿದ್ದೆ. ಒಂದು ಕಡೆ ಕೊಡವನಾಡು, ಇನ್ನೊಂದು ಕಡೆ ತುಳುನಾಡು ಅನ್ನೋ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ. ಆ್ಯಸ್ ಎ ಟೆಕ್ನಿಷಿಯನ್ ನಾವು ಇದು ತೊಗೊಂಡಾಗ ಫಸ್ಟ್ ಮೀಟ್ ಮಾಡಿದ್ದು ಮ್ಯೂಸಿಕ್ ಡೈರೆಕ್ಟರ್ ವಿನು ಮನಸ್ಸು ಅಂತ ಹೇಳಿ. ನಾವು ಫಸ್ಟ್ ಹೋಗಿ ಮಾತಾಡಿದ್ವಿ, ಲಿರಿಕ್ಸ್ ಎಲ್ಲ ಇತ್ತು, ಒಂದು 5 ಲಿರಿಕ್ಸ್ ರೆಡಿ ಆಗಿತ್ತು, ಎಲ್ಲ ಕೊಟ್ಬಿಟ್ಟು ಅವ್ರು ಅದೇ ಹೇಳಿದ್ರು ಏನು ಒಂದಕ್ಕಿಂತ ಡಿಫ್ರೆಂಟ್ ಆಗಿದೆ ಅಂತ. ಸೊ ಒಂದು ಸಾಂಗ್ ಬಂದಾಗ ಇನ್ನೊಂದು ಸಾಂಗ್ ಬರಬಾರ್ದು ಅಂದರೆ ಎಲ್ಲ ಕೆಲವೊಬ್ಬರಿಗೆ ಒಂದು ಸಾಂಗ್ ಬರುತ್ತೆ ಚಂದನ್ ಶೆಟ್ಟಿ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ನೊಂದು ಈಗ ಲವರ್ಸ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಎರಡು ಹಾಡುಗಳಿದೆ, ನಾವು ಭಾವದ ಮತ್ತು ಅಂಬಿಗ ನೈವೇದ್ಯ. ಹಾಗೆ ಒಂದು ಸಾಂಗ್ ಥರ ಮತ್ತೊಂದು ಸಾಂಗ್ ಬರಬಾರ್ದು ಅಂತ ಹೇಳಿ ಆಗ ಅವರು ನೀಟಾಗಿ ವರ್ಕ್ ಮಾಡಿಕೊಟ್ರು. ಟೀಮ್ ಅಂದರೆ ಇಟ್ಸ್ ಅ ಗುಡ್ ಟೀಮ್. ಒಳ್ಳೆ ರೈಟರು ರಕ್ಷಿತ್, ಒಳ್ಳೆ ಡೈರೆಕ್ಟ್ರು ಆ್ಯಂಡ್ ಗುಡ್ ಸ್ಟಾರ್ಸ್, ಅಪ್ಕಮಿಂಗ್ ಸ್ಟಾರ್ಸ್ ಆ್ಯಂಡ್ ಮ್ಯೂಸಿಕ್ ವಿನು ಮನಸ್ಸು ಅವರು, ಎಡಿಟರ್ ಅಕ್ಷಯ್ ಪಿ ರಾವ್ ಸರ್. ಇಟ್ ವಾಸ್ ಗುಡ್ ವರ್ಕಿಂಗ್ ವಿತ್ ದಿಸ್ ಟೀಮ್. ಸಾಂಗ್ಗಳಂದರೆ ನಂಗೆ ಎಲ್ಲದೂ ಪರ್ಸ್ನಲ್ ಫೇವ್ರೇಟ್ ಸಾಂಗ್ಸೇ. ಅದರಲ್ಲಿ ಅಂಬಿಗನಿರದೆ ಸಾಂಗ್ ಒಂದು ಪ್ಯಾಥೋ ಸಾಂಗ್ ಇದೆ, ಅದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಮತ್ತು ಆಮೇಲೆ ಘಟ್ಟದ ಮೇಲೇರಿ ಸಾಂಗ್ ಅಂತೂ ಇವಾಗ ಎಲ್ರದ್ದು ಹಾರ್ಟ್ ಫೇವ್ರೇಟ್ ಸಾಂಗ್ ಆಗಿದೆ, ಅದು ತುಂಬ ಇಷ್ಟ. ಅದರಲ್ಲೆಲ್ಲ ಲಿರಿಕ್ಸು ಎಲ್ಲ ನಮ್ಮ ರಕ್ಷಿತ್ ಅವರೇ ಬರ್ತಾರೆ ಡೈರೆಕ್ಟರು. ಸೊ ಎಲ್ಲದೂ ತುಂಬಾ ಇಷ್ಟ ಆಗ್ತಿದೆ, ಎಲ್ಲ ಸಾಂಗು ನಂಗೆ ಇಷ್ಟ ಆಗ್ತದೆ. ಕರೆಯಾಗಿ ಹುಯಿಲ ಹರಕೆಯ ಕಾಣ ಜಾಡಿನು ಬಂದಂತೆ ದಯ್ಯ 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 ಓ ಯಕ್ಷ ಓ ಚೌಡಿ ಓ ಭೂತರಾಯ ನಿನ್ನ ನೆಲೆಗೆ ಓ ಯಕ್ಷೆ
ಸುಬ್ಬು ಆಗ್ಬೋದು, ಧನು ಆಗ್ಬೋದು, ನಮ್ಮ ಟೀಮ್ ಆಗ್ಬೋದು, ಪ್ರೊಡ್ಯೂಸರ್ ಹಂಟ್ ಮಾಡಬೇಕಾದ್ರೆ ತುಂಬ ಗೊತ್ತು, ನಿಮಗೂ ಗೊತ್ತಿರ್ಬೋದು ಮೋಸ್ಟ್ಲಿ ಪ್ರೊಡ್ಯೂಸರ್ ಅಂತ ಎಷ್ಟು ಕಷ್ಟ ಅಂತೇಳಿ. ನಂತರ ಒಂದಿನ ಎಲ್ಲ ಕೂತ್ಕೊಂಡು ಈಗ ಇದು ಮಾಡ್ತಿರಾಗ ಫ್ರೆಂಡ್ಸ್ ಥ್ರೂನೇ ಇವರಾದರು ರಾಮಕೃಷ್ಣ ನಿಗಡೆ ಅಂತೇಳಿ ಅವ್ರು ಬಂದುಬಿಟ್ಟು ಒಂದಿನ MTR ಕೂತ್ಕೊಂಡು ನಾವು ಇದು ಮಾಡ್ತಿರಾಗ ಸ್ಟೋರಿ ಕೇಳಿಬಿಟ್ಟು ಓಕೆ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ನಂತರ ಅವ್ರಿಗೆ ನಾವು ಮೇಕಿಂಗ್ ಮಾಡಿದ್ವಿ. ಮೇಕಿಂಗ್ ಮುಗಿಸಿದ ತಕ್ಷಣ ಇನ್ನೂ ಬೂಸ್ಟಪ್ ಆದರು, ಇಲ್ಲ ಇನ್ನೂ ಚೆನ್ನಾಗೇ ತೋರಿಸೋಣ ಹಾಗೆ ಹೀಗೆ ಅಂತೇಳಿ. ಸುದೀಪ್ ಸರ್ ಟ್ವೀಟ್ ಮಾಡಿದ್ಮೇಲೆ ನಾವು ಪ್ರೆಸ್ ಮೀಟಿಂದ ಬರ್ತಾ ಇದ್ವಿ, ಸಿಕ್ಕಾಪಟ್ಟೆ ಜೋಶ್ ಬಂತು. ಅದಾದಮೇಲೆ ನೆಕ್ಸ್ಟು ಸೋನು ಸೂದ್ ಅವರು ವಿಶ್ ಮಾಡಿ ಕಳಿಸಿದ್ದಾರೆ. ನೆಕ್ಸ್ಟ್ ಅಜರುದ್ದೀನ್ ಎಕ್ಸ್ ಕ್ರಿಕೆಟರ್ ಅವ್ರನ್ನೂ ಕೂಡ ವಿಶ್ ಮಾಡಿ ಕಳಿಸಿದ್ದಾರೆ. ದೆನ್ ಎಲ್ರಿಗೂ ಯಾವ ಲೆವೆಲ್ಗೆ ರೀಚ್ ಮಾಡಿಸಿದ್ದಾರೆ ಕಥೆನ ಅನ್ನೋದು ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಡೈರೆಕ್ಟರ್ ಹೇಗೆ ಅಂತ. ಮಿಸ್ಟರ್ ವಿಲನ್ ಆಫ್ ಸಿನಿಮಾ ಇಂಡಸ್ಟ್ರಿ ಸೋನು ಸೂದ್ ಸರ್ ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ, ತುಂಬ ಚೆನ್ನಾಗಿದೆ, ಬೆಸ್ಟ್ ಆಫ್ ಲಕ್ ಹೊಂಬಣ್ಣ ಟೀಮ್ ಅಂತೇಳಿ. ಆ್ಯಂಡ್ ಸುದೀಪ್ ಸರ್ ಅದು ನಮಗೆ ಇದನ್ನು ತೋರಿಸಿ ಹೇಳಿ ವಿಶ್ ಮಾಡಿದ್ದಕ್ಕೆ ತುಂಬ ನಿಜವಾಗ್ಲೂ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಭಯ ಆಗ್ತಾಯಿದೆ ಜನ ಹೇಗೆ ತೊಗೊಳ್ತಾರೆ ಏನೋ ಅಂತ. ಬಟ್ ಗ್ಯಾರಂಟಿಯಾಗಿ ಹೇಳ್ತೀನಿ, ಒಂದು ಒಳ್ಳೆ ಮೆಸೇಜ್ ಹೇಗೆ ಇದೆ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ನಮ್ಮ ಸಿನಿಮಾ ನೋಡಿದ್ರೆ ಪೈಸಾ ವಸೂಲ್ ಜೊತೆಗೆ ಒಂದಿಷ್ಟು ಇನ್ಫಾರ್ಮೇಷನ್ ಅಂತೂ ನಿಮ್ಮ ತಲೆಗೆ ಹೋಗುತ್ತೆ. ರೈತರಿಗೆ ಕಷ್ಟ ಯಾಕೆ ಬರುತ್ತೆ, ಕಷ್ಟ ಯಾರು ತರ್ತಾರೆ, ಅದಕ್ಕೇನು ಸೊಲ್ಯೂಷನ್ ಕೊಡಬೇಕು ಅನ್ನೋದು ಹೊಂಬಣ್ಣ ಸಿನಿಮಾದಿಂದ ನೋಡಿ ತಿಳ್ಕೊಬೋದು. ನದಿ ಬೆಳಕಿಲ್ಲ, ಖಗಗಳಿಗೂ ಸ್ವರವಿಲ್ಲ, ಅಗೆಯುತ್ತಿರೆ ಹೂ ಗಿಡಕ್ಕೂ ಬೇರಿಲ್ಲ. ಹೊಂಬಣ್ಣ ಅನ್ನೋದೊಂದು ಈ ಥರ ಒಂದು ರೈತಪರ ಕಾಳಜಿ ಸಿನಿಮಾ ಬರ್ತಿದೆ. ಅದೇ ರೀತಿ ಸಿನಿಮಾ ನೋಡಿದಾಗ ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಇಂಥ ಒಂದು ಕಥೆನ ಇಷ್ಟು ಮನರಂಜನಾತ್ಮಕವಾಗಿ ಹೇಳಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಕಾಡುತ್ತೆ. ಹಾಗಾಗಿ ಅಂದರೆ ಎಕ್ಸ್ಪೆಕ್ಟೇಷನ್ ನಮಗೂ ಇದೆ, ಪ್ರೇಕ್ಷಕರಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಅಷ್ಟು ನಮಗೂ ಇದೆ, ಯಾವ ಥರ ತೊಗೊತಾರೆ ಸಿನಿಮಾನ. ಜನರ ಹೆಜ್ಜೆ ಕಾಡಲ್ ಕಂಡ್ರೆ ಕಾಡಿನ ಮೃಗಗಳು ನಾಡಿ ನುಗ್ತವೆ. ಹೊಂಬಣ್ಣ ಸಿನಿಮಾ ಎಲ್ಲ ಆಂಗಲ್ ಇಂದಲೂ ಪಾಸಿಟಿವ್ ಆಗಿ ಕಾಣ್ತಾ ಇದೆ. ಈ ಚಿತ್ರ ಸಮಥಿಂಗ್ ಸ್ಪೆಷಲ್ ಸಿನಿಮಾ ಆಗಿ ನಿಲ್ಲೋ ಸೂಚನೆ ಕೊಡ್ತಿದೆ. ಅದೇನೇ ಇದ್ರೂ ಹೊಂಬಣ್ಣದ ಅಸಲಿ ಬಣ್ಣ ಏನು ಅನ್ನೋದು ಈ ವಾರದ ಅಂತ್ಯಕ್ಕೆ ಗೊತ್ತಾಗಲಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.